ಮೊಳಕಾಲ್ಮೂರು ಪಟ್ಟಣದ ಹಾನಗಲ್ ಮತ್ತು ರಾಯದುರ್ಗ ರಸ್ತೆ ಅಂದರೆ ಆಚಾರ್ ಕಾಂಪ್ಲೆಕ್ಸ್ ಪಕ್ಕದಲ್ಲಿ ಹರ್ಷ ಬೆಲ್ಲದ ಚಹಾ ಎನ್ನುವ ಚಿಕ್ಕ ಟೀ ಅಂಗಡಿಯಿದೆ. ಆ ಅಂಗಡಿಯ ಮಾಲೀಕ ತಿಪ್ಪೇರುದ್ರಪ್ಪ ನಾಯಕ ತುಂಬ ಸ್ನೇಹಪರ ವ್ಯಕ್ತಿ. ಅವನ ಚಹಾದ ರುಚಿ ಊರಿನಲ್ಲೇ ಪ್ರಸಿದ್ಧವಾಗಿತ್ತು. ಬೆಲ್ಲದಿಂದ ಮಾಡಿರುವ ಚಹಾ ಕುಡಿದರೆ ದಣಿವು ತಕ್ಷಣವೇ ಹೋಗುತ್ತಿತ್ತು. ಪ್ರತಿ ಬೆಳಗ್ಗೆ ವಿದ್ಯಾರ್ಥಿಗಳು ಮತ್ತು ಕಾರ್ಮಿಕರು ಇಲ್ಲಿ ಸೇರುತ್ತಿದ್ದರು. ತಿಪ್ಪೇರುದ್ರಪ್ಪ ನಾಯಕ ಎಲ್ಲರನ್ನೂ ನಗುತ್ತಾ ಸ್ವಾಗತಿಸುತ್ತಿದ್ದನು. ಒಂದು ದಿನ ಹೊಸದಾಗಿ ಊರಿಗೆ ಬಂದ ಹರ್ಷ ಕೂಡ ಆ ಅಂಗಡಿಗೆ ಬಂದನು. ಅವನು ಚಹಾ ಕುಡಿದು ಅದರ ರುಚಿಗೆ ಮಂತ್ರಮುಗ್ಧನಾದನು. ಇಷ್ಟು ರುಚಿಯಾದ ಚಹಾ ಯಾವತ್ತೂ ಕುಡಿಯಲಿಲ್ಲ ಎಂದು ಹೇಳಿದನು. ತಿಪ್ಪೇರುದ್ರಪ್ಪ ನಾಯಕ ಸಂತೋಷದಿಂದ ನಕ್ಕನು. ಅವನಿಗೆ ಚಹಾ ಮಾಡುವುದು ಕೇವಲ ಕೆಲಸವಲ್ಲ, ಅದು ಅವನ ಆಸಕ್ತಿ. ಅವನು ಪ್ರತಿಯೊಂದು ಕಪ್ ಚಹಾದಲ್ಲೂ ಪ್ರೀತಿ ಹಾಕುತ್ತಿದ್ದನು. ಸಂಜೆ ಸಮಯದಲ್ಲಿ ಸ್ನೇಹಿತರು ಇಲ್ಲಿ ಕೂತು ಮಾತುಕತೆ ನಡೆಸುತ್ತಿದ್ದರು. ತಿಪ್ಪೇರುದ್ರಪ್ಪ ನಾಯಕನ ಅಂಗಡಿ ಒಂದು ಸಣ್ಣ ಕೂಟದ ಸ್ಥಳವಾಗಿ ಪರಿಣಮಿಸಿತು. ಒಮ್ಮೆ ಊರಿನಲ್ಲಿ ಮಳೆ ಹೆಚ್ಚು ಬಂದು ಎಲ್ಲರೂ ಚಳಿ ಹಿಡಿದಿದ್ದರು. ಆ ಸಮಯದಲ್ಲಿ ತಿಪ್ಪೇರುದ್ರಪ್ಪ ನಾಯಕ ಉಚಿತವಾಗಿ ಬಿಸಿ ಬೆಲ್ಲದ ಚಹಾ ಹಂಚಿದನು. ಜನರು ಅವನ ದಯೆಗೆ ತುಂಬ ಸಂತೋಷಪಟ್ಟರು. ಆ ದಿನದಿಂದ ಹರ್ಷ ಬೆಲ್ಲದ ಚಹಾ ಪ್ರಸಿದ್ಧವಾಯಿತು. ಮೊಳಕಾಲ್ಮೂರಿನ ಜನರಿಗೆ ಹರ್ಷ ಬೆಲ್ಲದ ಚಹಾ ಒಂದು ಭಾವನೆಯಾಯಿತು. ಅವನ ಚಹಾ ಮಾತ್ರವಲ್ಲ, ಅವನ ಮನಸ್ಸು ಕೂಡ ಸಿಹಿಯಾಗಿತ್ತು. ತುಂಬ ಧನ್ಯವಾದಗಳು.